ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಏನಪ್ಪ ಮಧ್ಯರಾತ್ರಿ ರೆಡಿ ಆಗಿಬಿಟ್ಟಿದ್ದೀನಿ ಅಂದರೆ, ನಾವು ಮಧ್ಯರಾತ್ರಿ ಊರು ಬಿಟ್ಟು ಹೋಗ್ತಾ ಇದ್ದೀವಿ. ಹಂಗೇನಿಲ್ಲ, ಸೊ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿ ವಿಕ್ಕಿ ಹೋಗ್ತಾ ಇರೋದು? ಗೋಯಿಂಗ್ ಟು ಗೋವಾ. ನಮ್ಮ ಜೊತೆ ಯಾರು ಬರ್ತಾ ಇದ್ದಾರೆ ಅಂತಂದರೆ, ನನ್ನ ಫ್ರೆಂಡ್ಸ್ ಆದ ನವೀನ್ ಆ್ಯಂಡ್ ನಂದು. ಸೊ ನಾಡಿದ್ದು ನಂದಿನಿ ಬರ್ತ್ಡೇ, ಸೊ ಅಲ್ಲಿ ಸೆಲಿಬ್ರೇಟ್ ಮಾಡೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ. ರೆಡಿ ಆಗ್ತಾ ಇದ್ದಾರೆ. ಇನ್ನು ಕಾರ್ ಪೂಜೆ ಮಾಡಬೇಕು. ಇದು ನಮ್ಮದು ಹೊಸ ಕಾರು, ವಿಕ್ಕಿಯವ್ರು ತೊಗೊಂಡಿರೋದು. ಹೇಗಿದೆ ನೋಡಿ. ಯಾವಾಗ ತೊಗೊಂಡೆ ವಿಕ್ಕಿ? ನೆನ್ನೆ ತೊಗೊಂಡು ಇವತ್ತು ಆಗಲೇ ಟ್ರಿಪ್ ಹೋಗ್ತಾಯಿದ್ದೀವಿ. ಸೊ ಪೂಜೆ ಮಾಡ್ತಾ ಇದ್ದಾರೆ. ಈಡ್ಗಾಯಿ ಹೊಡಿತಾ ಇದ್ದಾರೆ ನವೀನ್ ಅವರು. ನನ್ನ ಥ್ರೋಟು ಪಟಾಕಿ ಹೊಡೆದು ಫುಲ್ ಹೊಟ್ಟೋಗ್ಬಿಟ್ಟಿದೆ ಮೇಲಕ್ಕೆ. ಸೊ ಜರ್ನಿ ಸುಖಮಯವಾಗಿರಲಿ, ಆರಾಮಾಗಿ ಹೋಗಿ ಆರಾಮಾಗಿ ಬರೋಣ ಅಂತ ಬೇಡ್ಕೋತಾ ಇದ್ದೀನಿ. ಸಾಕತ್ತಾಗಿ ಹೊಡೆದ್ರು. ಓಕೆ, ಫೈನಲಿ ಜರ್ನಿ ಸ್ಟಾರ್ಟ್ ಆಗಿದೆ. ನಂದು ಬರ್ತ್ಡೇ ಆನಲ್ಲಿದೆ. ನಂದು ಬರ್ತ್ಡೇ ಆನಲ್ಲಿದೆ. ಸೊ ಸಡನ್ ಪ್ಲಾನು. ಏನ್ ಗೊತ್ತಾ, ಅವ್ರಿಗಿಂತ ನೀವು ತುಂಬಾ ಆಕ್ಚುಲಿ ನಾನು ಎಕ್ಸೈಟ್ಮೆಂಟ್. ಯಾಕೆ ಅಂತಂದ್ರೆ ನಾವು 3 years ಆಯ್ತು ಫ್ರೆಂಡ್ಸ್ ಆಗಿ ಎಲ್ರು. ನಾವು ಯಾವಾಗ್ಲೂ ಅಷ್ಟೇ 3 years ಇಂದ ನಾವ್ ಯಾವಾಗ ಪ್ಲಾನ್ ಮಾಡಿದ್ರು ಎಲ್ಲೂ ಹೋಗಕ್ಕಾಗ್ತಾ ಇಲ್ಲ. ಲಾಸ್ಟ್ ಇಯರ್ ಕಾಶ್ಮೀರಿಗೆ ಪ್ಲಾನ್ ಮಾಡಿದ್ವಿ. ಆ ಟಿಕೆಟ್ಸ್ ಎಲ್ಲ ಬುಕ್ ಆಗೋಗಿತ್ತು, ರೆಸಾರ್ಟ್ಸ್ ಎಲ್ಲ ಬುಕ್ ಆಗೋಗಿತ್ತು, ಹೋಗಕ್ಕಾಗಿಲ್ಲ. ಏನೋ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂತ. ಸೊ ಇದೇ ತರ ತುಂಬಾ ಹಂಗೆ ಆಗ್ತಿತ್ತು. ಈ ಸಲ ಅಂತೂ ಹೋಗೋ ತನಕ ಏನೋ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅನ್ನೋ ಒಂದು ಥಾಟ್ ಇತ್ತು. ಸೊ ಹಂಗೆ ಆಯ್ತು. ಫೈನಲಿ ವಿ ಆರ್ ಗೋಯಿಂಗ್. ಮುಂದೆ ನವೀನ್ ಆ್ಯಂಡ್ ವಿಕ್ರಮ್ ಫುಲ್ಲು ಡ್ರೈವಿಂಗ್ ಫಾರ್ ಗೋವಾ. ನಾವು ಫ್ಲೈಟ್ ಬುಕ್ ಮಾಡಲಿಲ್ಲ, ಯಾಕಂದರೆ ಸಡನ್ನಾಗಿ ಒನ್ ಡೇಲಿ ಬುಕ್ ಮಾಡಿದ್ರೆ ಆಗಲ್ಲ, ಕಷ್ಟ ಆಗುತ್ತೆ ಅಂತ. ಮತ್ತು ಇದು ಚಾರ್ಜಸ್ಸು ಎಲ್ಲ ಹೈ ಇತ್ತು. ಸೊ ಅದಕ್ಕೋಸ್ಕರ ಇವರಿಬ್ರು ಡ್ರೈವ್ ಮಾಡ್ತೀವಿ ಅಂತ ಹೇಳಿದ್ರು ಅನ್ನೋ ಕಾರಣದಲ್ಲಿ. ಯಾರು? ಅವರು ಕಾರ್ ಡ್ರೈವಿಂಗ್ ಕಲ್ತಿದ್ದಾರೆ. ಸೊ ನೋಡೋಣ ಏನು ಅಂತ. ಸೊ ಇವಾಗಿನ ಸದ್ಯದ ಡ್ರೈವರ್ ವಿಕ್ರಮ್ ಗೌಡ ಫ್ರಮ್ ಅನ್ಬಾಕ್ಸ್ ಕರ್ನಾಟಕ. ಸೊ ನಮ್ಮ ಹೋಟೆಲ್ ಹತ್ರ ಒಂದು ಸ್ಟಾಪ್ ಹಾಕಿದ್ವಿ. ಯಾಕಂದರೆ ನಾವು ಇಲ್ಲಿ ಒಂದು ಸ್ಪೆಷಲ್ ಏನಂತಂದರೆ, ನಾವು ಇಲ್ಲಿ ಬಿರಿಯಾನಿ ಮತ್ತು ಸ್ವಲ್ಪ ಕಬಾಬ್ ಐಟಮ್ಸ್ನ ಫ್ರೀಸ್ ಮಾಡ್ಕೊಂಡು ತೊಗೊಂಡೋಗ್ತಾ ಇದ್ದೀವಿ. ನಾನು ತಿನ್ನಲ್ಲ, ಅವರಿಬ್ರಿಗೆ, ನವೀನ್ ಆ್ಯಂಡ್ ವಿಕ್ರಮ್ಗೆ. ಅವರಿಬ್ರು ಅಂದರೆ ಇಲ್ಲಿಂದ ಫ್ರೀಸ್ ಮಾಡ್ಕೊಂಡು ತೊಗೊಂಡೋದ್ರೆ ಅಲ್ಲಿ ನಾವು ತೊಗೊಂಡಿರೋದು ಅಲ್ಲಿ ಅಪಾರ್ಟ್ಮೆಂಟು. ಸೊ ಎಲ್ಲ ಇದೆ, ಕಿಚನ್ ಐಟಮ್ಸು. ನಾವು ಅಲ್ಲಿ ಹೋಗಿ ಇದು ಮಾಡ್ಕೊಬೋದು, ಹೀಟ್ ಮಾಡ್ಕೊಂಡು ತಿನ್ಕೊಬೋದು ಅಂತ ಒಂದು ತಲೆ ಉಪಯೋಗಿಸ್ಕೊಂಡು ತೊಗೊಂಡೋಗ್ತಾ ಇದ್ದೀವಿ. ನೀವು ಇದನ್ನು ಯಾರಾದರೂ ಯೂಸ್ ಮಾಡ್ಕೊಬೋದು ಈ ಐಡಿಯಾನ. ಸೊ ಬಿರಿಯಾನಿ ಫ್ರಮ್ ಕರುನಾಡು ನಾಟಿ ಪಲಾವ್. ಹಾಯ್ ಸಂಜಿತು. ನೋಡಿ, ಅವ್ರು ನಮಗೆ ಪಾರ್ಸಲ್ ಮಾಡ್ತಾ ಇದ್ದಾರೆ. ಎಲ್ಲ ಫ್ರೋಝನ್ ಬಿರಿಯಾನಿ ಆ್ಯಂಡ್ ಎಕ್ಸೆಟ್ರಾ. ಸಂಜು ಬಾಯ್ದು ಐಡಿಯಾ ಇದು. ಈಗ ಯಾವ ಕಡೆ ನಾವು ಹೋಗ್ತಿರೋದು? ಗೋವಾ ಕಡೆಗೆ. ಯಾವ ರೋಡು? ನೈಸ್ ರೋಡ್ ಅಂದ್ರೆ ಯಾವ ಕಡೆಗೆ? ನೈಸ್ ರೋಡು ಅಶೋಕ್ ಕೇಣಿ ನೈಸ್ ರೋಡ್ ಮಾಡಿರೋರು. ಅಯ್ಯೋ, ಎಷ್ಟು ಟೈಮು? 12 o'clock ಸ್ಟಾರ್ಟ್ ಮಾಡಿದೀವಿ ಜರ್ನಿನ. ಸೊ ವಿಲ್ ಎಂಡ್ ಅಪ್ ಬೈ ಟುಮಾರೋ 12 o'clock in the morning. ಎಷ್ಟು ಅವರ್ ಬೇಕು ವಿಕ್ಕಿಯರೇ? 5 ಗಂಟೆಗಳಲ್ಲಿ ಗೋವಾ ತಲುಪುತ್ತೇವೆ. ನೀವೇ ಸಾಕ್ಷಿ.
ಟೀ ಕುಡಿಯೋಣ ಅಂತ ಸ್ಟಾಪ್ ಹಾಕಿದೀವಿ. ಯಾವ ಏರಿಯಾ ಬ್ರೋ ಇದು? ಅದು ಎಲ್ಲಿ ಬಂದಿದೀವಿ ಗೊತ್ತೇ ಇಲ್ಲ. ಕತ್ಲೆಯಲ್ಲಿ ಚಳಿ 1:30 ಸಿರಾ ಬಂದಿದೀವ. ಸಿರಾನ ಕತ್ಲೆಯಲ್ಲಿ ಗೊತ್ತೇ ಆಗ್ತಾ ಇಲ್ಲ. ಗೊತ್ತೇ ಆಗ್ತಿಲ್ವಂತೆ. ಸಿರಾ ಇನ್ನು ಸ್ವಲ್ಪ ದೂರದಲ್ಲಿ ಸಿರಾ ರೀಚ್ ಆಗ್ತೀವಿ. ಕ್ಲಾಸ್ ಹಿಂದೆಗಡೆ ಇಟ್ಟಿದ್ದೀನಿ. ಸೊ ಅದಕ್ಕೆ ಹಿಂದೆ ಸ್ವಲ್ಪ ಟೀ ಕುಡಿಯೋಣ ಅಂತ ನಿಲ್ಸಿದ್ವಿ. ಇಲ್ಲಿ ಒಂದು ಅಂಗಡಿನಲ್ಲಿ ಏನೋ ತಿಂಡಿಗಳು ತೊಗೊಂಡು ನಂದಿನಿ ಅವರು ಬಿಸಿ ಬಿಸಿಯಾದ ಟೀ ಮಾಡ್ಕೊಂಡು ಬಂದಿದ್ದಾರೆ ನಂದಿನಿ ಅವರ ಮನೆಯಿಂದ. ಸೊ ಅದನ್ನೇ ಬಿಸಿ ಇದೆ, ಬಿಸಿ ಇರಲ್ಲ. ಬಿಸಿ ಟೀ ಹೋಗೇ ಬರ್ತಿದೆ. ಆಲ್ಮೋಸ್ಟ್ 2 hours ಆಯ್ತಾ? 2 hours ಆಯ್ತು. ಟೀ ಬ್ರೇಕ್. ಏನಾಗಿದೆ ನಂದು? ಆರೋಗಿದೆ. ಕೊಡಿ, ನಾನು ಟೀ ಕುಡಿಯಲ್ಲ, ಎಜ್ಗೋತೀನಿ. ಟೀ ಕುಡಿಯಲ್ಲ, ಎಜ್ಗಂತೀಯ? ಫಸ್ಟ್ ಟೈಮ್. ಎಲ್ಲ ಹೇಳ್ಕೊಂಬಿಟ್ಟಲ್ಲ? ಎಲ್ಲ ಹೇಳ್ಕೊಂಬಿಟ್ಟೆ ನೀನೆ? ಇಲ್ಲ. ಸೊ ಮುಂದಕ್ಕೆ ಶಿಫ್ಟ್ ಆಗಿದ್ದೀನಿ. ಅವರು ನಿದ್ದೆ ಬರ್ತಾ ಇದೆ ಅಂತ ಹಿಂದೆ ಹೋಗಿದ್ದಾರೆ ಅವರಿಬ್ರು. ಹಲೋ ವಿಕ್ಕಿ ಡ್ರೈವರ್ ಅವರೇ. ಒಳ್ಳೆ ಕಮೆಂಟ್ ಬರುತ್ತೆ. 2 ಕಿಲೋಮೀಟರ್ ಟ್ರಾಫಿಕ್ ಇದೆ ಈ ರೋಡಲ್ಲಿ. ಮುಂದೆ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಆಪೋಸಿಟ್ ಅಲ್ಲಿ ನಾವು ಸ್ವಲ್ಪ ದೂರ ಬಂದ್ವಿ. ಬಟ್ ಈ ರೋಡಲ್ಲಿ ಹೆಚ್ಚಾನು ಪಾಪ ನಾನು ಆಕ್ಚುಲಿ ತುಂಬಾ ದೂರ ಆದ್ಮೇಲೆ ಬಂದು ಇನ್ನೂ ಜಾಮ್ ಮಾಡ್ತಾವ್ರೆ ಇವುಗಳು, ಲಾರಿಗಳು ಎಲ್ಲಾರು. ಅದನ್ನ ತಪ್ಪಿಸ್ಕೊಂಡು ಅವಾಯ್ಡ್ ಮಾಡಕ್ಕೆ ತುಂಬಾ ಹೊತ್ತಾದ್ಮೇಲೆ ನಾನು ವಿಡಿಯೋ ತೆಗಿಯಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡು ನಂದು ಇನ್ನ ಆಲ್ಮೋಸ್ಟ್ 2:30 ಟೈಮ್. ಅಂದ್ಮೇಲೆ ಬರಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲರಿಗೆ. ಮೋರ್ ದೆನ್ 3 ಕಿಲೋಮೀಟರ್ ಇದೆ. ನಾವೇ 1 ಕಿಲೋಮೀಟರ್ ಆಯ್ತಲ್ಲ ನಂದು. 1 ಕಿಲೋಮೀಟರ್ ಜಾಮ್ ಇತ್ತು. ನಾವು ಬಂದಾಗ ಆಪೋಸಿಟ್ ಕತೆ ಮುಗೀತು. ರೇತಿ ಅವರು ಚೆನ್ನಾಗಿ ನಿದ್ದೆ ಮಾಡಿ ಎದ್ದಿದ್ದಾರೆ. ಈಗ ಟ್ರೈನ್ ಅಂದಿದ ತಕ್ಷಣ ಎದ್ದು ಬಿಟ್ರು ವಿಡಿಯೋ ಮಾಡಕ್ಕೆ. ನಾವು ಪ್ರಮೋಟ್ ಮಾಡ್ತಾ ಇಲ್ಲಪ್ಪ, ಅದೇ ಬರ್ತಾ ಇದೆ ಯೂಟ್ಯೂಬ್. ಎಲ್ಲೋಯ್ತು ಟ್ರೈನ್ ಬಿಡ್ತೈತೆ. ಅವರು ಫಾಸ್ಟ್ ಆಗಿ ಹೋಗ್ಬಿಡಕ್ಕೆ. ವೈಬ್ರೇಷನ್ ನೋಡಿ, ಗುಡ್ಸ್ ಗಾಡಿ ಫಾಗ್ ಫುಲ್ಲು. 6 ಗಂಟೆ ಟೈಮ್, 6 ಗಂಟೆ 5 ನಿಮಿಷ. ಟ್ರೈನ್ ಹೋಯ್ತು. ಟ್ರೈನ್ ಹೋಯ್ತಲ್ಲ, ಟ್ರೈನ್ ಹೋಗ್ತಾ ಇದೆ. ಟ್ರೈನ್ ಎಷ್ಟು ವೈಬ್ರೇಷನ್ ಬರ್ತದೆ ನೋಡಿ. ಇನ್ನು ನೀವು ಅದ್ರ ಪಕ್ಕ ನಿಂತ್ಕೊಂಡ್ರೆ ಅಷ್ಟೇ ಭೂಮಿ ಎಲ್ಲ ಗಡಗಡ ಅಂತೆ. ರೂಟ್ ಕಡೆ ವೆಯ್ಟ್ ಜಾಸ್ತಿ. ಆಡ್ರಿ ಏನೋ ಹೋಗ್ತಿದ್ಯಾ ಅಲ್ಲಿ? ಇಲ್ಲ ನೈಟ್ ವಿಕ್ಕಿ ಅವ್ರು ಡ್ರೈವ್ ಮಾಡಿದ್ದಾರೆ ಒಬ್ರೆ, ಯಾರಿಗೂ ಕೊಡ್ದಲೆ ಹೊರಕೆ ಹೊಡ್ಕೊಂಡು ನೋಡಿದ್ರೆ ನೀನ್ ಹಿಂಗ್ ಕೂತಿರ್ತಿದ್ದೆ, ವಿಡಿಯೋ ಮಾಡ್ತಿದ್ದ ನೀನು. ಮತ್ತೆ ನಾನು ಗೊರಕೆ ಹೊಡ್ಕೊಂಡು ಓಡಿಸಿದ್ರೆ ಪರಲೋಕ ಇಹಲೋಕ ತ್ಯಜಿಸಿ ಬೆಂಗಳೂರಿನಲ್ಲೇ ಇರ್ತೀನಿ ನಾನು. ಏನ್ ಮಾತಾಡ್ತಾರೆ ಹೇಳ್ಬೇಕಪ್ಪ ಕಲಿಯೋರು. ಅಯ್ಯಪ್ಪ ಫುಲ್ ರೋಡ್ ಏನ್ ಹಿಂಗಾಗಿದೆ ವಿಕ್ಕಿ. ನಾವು ಹೋದ ವರ್ಷ ಬಂದಾಗೂ ಹಿಂಗೆ ಇತ್ತು, ಹಿಂಗೆ ಇದೆ. ಬರೋ ವರ್ಷ ಬಂದ್ರೆ ಹಿಂಗೆ ಇರುತ್ತೆ. ರೋಡಲ್ಲಿ ರಿಪೇರಿ ಮಾಡ್ತಾ ಇದ್ದಾರೆ, ರೋಡ್ ಮಾಡ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ ಇನ್ನು. ಯಪ್ಪ ಗೋವಾ ಬರ್ಬೇಕು ಅಂದ್ರೆ ತಾರಲ್ಲಿ, ಹೈಲೆಕ್ಸ್ ಅಲ್ಲಿ, ಫಾರ್ಚುನರ್ ಅಲ್ಲಿ 4x4 ಗಾಡಿಲಿ ಬರಬೇಕು.
ಹಂಗಾಗಿದೆ ಪರಿಸ್ಥಿತಿ. ನಮ್ಮ ಗಾಡಿಗಳೆಲ್ಲ ಹಾಳಾಗ್ಬಿಡ್ತವೆ. ಆಲ್ಮೋಸ್ಟ್ ಎಷ್ಟು ಕಿಲೋಮೀಟರ್ಸ್? ಅಲ್ಲಿಂದ ಎಷ್ಟಕ್ಕೆ ರೀಚ್ ಆದ್ರಿ? ಇಲ್ಲಿಂದ ಎಷ್ಟಕ್ಕೆ ಬಂದ್ರಿ? ಬೆಂಗಳೂರಿಂದ ಧಾರವಾಡ ಬಂದು ಧಾರವಾಡದಲ್ಲಿ ಲೆಫ್ಟ್ ತೊಗೊಬೇಕು. ಅಲ್ಲಿ ಲೆಫ್ಟ್ ಬಂದರೆ ಅಲ್ಲೊಂದು ಇದು ಬರುತ್ತೆ, ಏನದು ರೈಲ್ವೆ ಗೇಟು. ಅಲ್ಲಿಗೆ 5.5 ಅವರ್ ಬಂದ್ವಿ ಬೆಂಗಳೂರಿಂದ. ಅಲ್ಲಿಂದ ಇದಕ್ಕೆ ನಮ್ಮ ಲೊಕೇಶನ್ಗೆ 170 ಕಿಲೋಮೀಟರ್ ಇರುತ್ತೆ. ಇಲ್ಲಿಗೆ 4 ಅವರ್ ತೋರಿಸ್ತಾ ಇತ್ತು ಅಲ್ಲೇ. ಏನಕ್ಕೆ ಅಂದ್ರೆ ಇದಕ್ಕೆ ಅಲ್ಲೂ ಘಾಟ್ ಸೆಕ್ಷನ್ನು, ಕಾಡು ಸಿಕ್ಕಿದ್ದೋ ರೋಡ್. ನೋಡಿ ಹೆಂಗಾಗಿದೆ, ಫುಲ್ ಮಣ್ಣು ರೋಡು. ರೋಡ ಕಾಣಿಸ್ತಾ ಇಲ್ಲ, ಫಾಗ್ ತರ ಇದೆ ಮಣ್ಣು, ಸ್ಮಾಗ್. ಅಯ್ಯಪ್ಪ ಸೊಂಟ ಮುಡ್ದಾಯ್ತು. ಕರ್ನಾಟಕ ಬಾರ್ಡ್ರ್ ದಾಟಿ ಸ್ವಲ್ಪ ಮುಂದೆ ಬಂದಿದ ತಕ್ಷಣ ARTO ಇದೆ. ಯಾವಾಗಲೂ ಬಂದಾಗ ಇಲ್ಲಿ ಗೋವಾ ಟೈಪ್ ಬಂದಾಗ ಈ ರೆಸ್ಟೋರೆಂಟ್ ನಿಲ್ಲಿಸ್ತೀವಿ. ಲಾಸ್ಟ್ ಟೈಮ್ ಇದ್ರ ಹೆಸರು ಏನಿತ್ತು ಗೊತ್ತಾ? ಕಾಂತಾರ ಅಂತ ಇತ್ತು. ನಮ್ಮ ದಿನ ಒಳಗೆ ಮಾಡಿದ್ವಾ ನೆನಪಿಲ್ಲ, ಬಟ್ ಒಂದು ಸ್ಟೋರಿ ಹಾಕಿದ್ವಿ, ಕಾಂತಾರ ಅಂತ ಇತ್ತು. ಇವಾಗ ಚೇಂಜ್ ಆಗಿದೆ, ಸ್ವಸ್ತಿಕ್ ಅಂತ. ಸೊ ಇಲ್ಲೂ ಅಷ್ಟೇ ಒಂದು ಸ್ಟಾಪ್ ಹಾಕಿದ್ದೀವಿ, ಟೀ ಹೊಡೆದು ಅಥವಾ ಲೈಟಾಗಿ ಟಿಫನ್ ಮಾಡಿಕೊಂಡು ಮುಂದಕ್ಕೆ ಹೋಗೋಣ ಅಂತ. ಮುಂದೆ ಘಾಟ್ ಸೆಕ್ಷನ್ ಉಂಟು, ಏರ್ ಪಿನ್ ಕರ್ವ್ ಇದೆ. ಸೊ ಅದಕ್ಕೆ ಮುಂಚೆ ಸ್ವಲ್ಪ ಪ್ರಿಪೇರ್ ಆಗೋಣ, ನೋಡೋಣ ಏನಿದೆ ಇಲ್ಲಿ ಅಂತ. ಲಾಸ್ಟ್ ಟೈಮು ನಾನು, ಸತೀಶು ಮತ್ತು ಹರ್ಷ 3 ಜನ ಗೋವಾಗೆ ಬಂದಿದ್ವಿ. ಅವಾಗ ಇಲ್ಲೇ ನಿಲ್ಸಿದ್ದು. ಅವಾಗ ಕಾಂತಾರ, ಈಗ ಸ್ವಸ್ತಿಕ್. ಬನ್ನಿ ನೋಡೋಣ. ಹೊಟ್ಟೆ ಎಲ್ಲರಿಗೂ ಹೆಂಗೆ ಹಸ್ತಿತ್ತು ಅಂದರೆ ವೀಡಿಯೋ ಮಾಡಬೇಕು ಅನ್ನೋದು ಮರ್ತೋಗ್ಬಿಟ್ಟು ಪ್ಲೇಟೆಲ್ಲ ಖಾಲಿ ಆದಮೇಲೆ ನೆನಪಾಗಿ ಈಗ ಲಾಸ್ಟ್ ತುತ್ತು ಇರ್ಬೇಕಾದ್ರೆ ವೀಡಿಯೋ ಮಾಡ್ತಾಯಿದ್ವಿ. ಸೊ ನಾವು ಪೂರಿ ತೊಗೊಂಡ್ವಿ, ಅವರಿಬ್ಬರು ಇಡ್ಲಿ ತೊಗೊಂಡ್ರು. ಆ ಇಡ್ಲಿಗಿರೋ ಸಾಂಬಾರ್ಗಿಂತ ಪೂರಿ ಕೊಟ್ಟಿರೋ ಸಾಂಬಾರು ಚೆನ್ನಾಗಿದೆ, ಚಟ್ನಿ ಚೆನ್ನಾಗಿದೆ, ಪೂರಿ ಚೆನ್ನಾಗಿದೆ. ಇಡ್ಲಿ ಕ್ವಾಲಿಟಿ ಹೆಂಗಿದೆ? ಚೆನ್ನಾಗಿದೆಯಾ? ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆ. ಫಸ್ಟ್ ಟೈಮೂ ಇಲ್ಲಿ 2 ಸಲ ಸ್ಟಾಪ್ ಮಾಡಿದ್ದೀವಿ. ಇದು ಇವಾಗ 3ನೇ ಸಲ ಆಯಿತು ಲೆಕ್ಕ. ನೀವು ಕೂಡ ಆರಾಮಾಗಿ ಇನ್ನೊಂದ್ಸಲ ಒಂದು ಸ್ಟಾಪ್ ಹಾಕ್ಬೋದು. ಅವ ನೀವು ಬಂದಾಗ ಏನು ಹೆಸರು ಚೇಂಜ್ ಆಗಿರುತ್ತೆ ಅದು ಗೊತ್ತಿಲ್ಲ. ಇವಾಗ ಸ್ವಸ್ತಿಕ್ ಅದೇ. ಲಾಸ್ಟ್ ಟೈಮು ಕಾಂತಾರ. ಏನಾಯ್ತು? ಏನ್ ಮಾಡ್ತಾ ಇದ್ರಿ ಪೊಲೀಸ್ ಹತ್ರ? ನಾನು ಮಾತಾಡ್ಲಿಲ್ಲ, ಸೈಲೆಂಟಾಗಿ ವಿಡಿಯೋ ತಗೊಂಡು. ಪೊಲೀಸವ್ರನ್ನೆಲ್ಲ ತೋರಿಸ್ಬಿಟ್ಟ. ಏನಿಲ್ಲ, ಗೋವಾಗೆ ಬರಬೇಕು ಅಂದರೆ ಅಥವಾ ಯಾವುದೇ ಬೇರೆ ಸ್ಟೇಟ್ಗೆ ಹೋಗ್ಬೇಕು ಅಂದರೆ ಒಂದಿಷ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕು. ಲೈಸೆನ್ಸ್, ಎಲ್ಲದಕ್ಕಿಂತ ಮುಖ್ಯವಾಗಿ ಬಂದ್ಬಿಟ್ಟು ಇದು ಎಮಿಷನ್ ಟೆಸ್ಟ್, ಪೊಲ್ಯೂಷನ್ ಟೆಸ್ಟು, ಪೊಲ್ಯೂಷನ್ ಸರ್ಟಿಫಿಕೇಟ್ ಅಂತೂ ಇರಲೇಬೇಕು ಕಂಪಲ್ಸರಿ. ಲೈಸೆನ್ಸ್ ಕೇಳ್ತಾರೆ, ಅದು ಬಿಟ್ಟರೆ ನೆಕ್ಸ್ಟ್ ಕೇಳೋದೇ ಪೊಲ್ಯೂಷನ್ ಸರ್ಟಿಫಿಕೇಟು. ಈ ಜಾಗಗಳಲ್ಲಿ ಅಥವಾ ಕಾಡು ಪ್ರದೇಶಗಳು ಯಾವುದೇ ಇದ್ರೂ ಮೈನಾಗಿ ಅದೇ ಕೇಳೋದು ಅಷ್ಟೇ, ಅದೇ ಮೇಯ್ನು. ಆಮೇಲೆ ಇನ್ಶೂರೆನ್ಸು ಒಂದೊಂದು ಆಮೇಲೆ ಒಂದೊಂದು ಕೇಳ್ಕೊಂಬರ್ತಾರೆ, ಒಂದಿದ್ರೆ ಇನ್ನೊಂದು ನೆಕ್ಸ್ಟ್ ಕೇಳ್ತಾರೆ. ಬಟ್ ಪೊಲ್ಯೂಷನ್ ಸರ್ಟಿಫಿಕೇಟ್ ಮಾತ್ರ ಕಂಪಲ್ಸರಿ. ಅದನ್ನೇ ನಾವು ಹೋಗ್ಬಿಟ್ಟು ತೋರಿಸ್ಬಿಟ್ಟು ಬಂದಿದ್ವಿ. ತೋರಿಸಿದ್ರೆ ಇತ್ತಾ? ಇತ್ತಲ್ಲ, ಎಲ್ಲ ತೋರಿಸ್ಬಿಟ್ಟು ನೋಡಿ ಸರ್ ಅಂದ್ಬಿಟ್ಟು ಬಂದ್ವಿ. ಇಲ್ಲ ಅಂದಿದ್ರೆ 1,000 ಎಲ್ಲ 2,000 ಫೈನ್ ಆಗ್ತದೆ. ಗೋವಾದಲ್ಲಿ ಇನ್ನೊಂದೇನು ಅಂದರೆ ಹಿಂಗೆ ಇಲ್ಲೊಂದು ಚೆಕ್ ಮಾಡ್ತಾ ಇರ್ತಾರೆ, ಹಿಡಿತಾ ಇರ್ತಾರೆ ಪೊಲ್ಯೂಷನ್ ಇದನ್ನ. ಆಮೇಲೆ ನೆಕ್ಸ್ಟು ಸ್ಪೀಡ್ ಲಿಮಿಟ್ ಹಿಡಿತಾ ಇರ್ತಾರೆ. ಸಿಟಿಗಳಲ್ಲೂ ಅಷ್ಟೇ ಈ ಥರ ಇಲ್ಲೂ ಹಿಡಿತಾ ಇರ್ತಾರೆ ಸ್ಪೀಡ್ ಲಿಮಿಟು. ಆಮೇಲೆ ಹೆಲ್ಮೆಟ್ಟು ಅದಂತೂ ಹಿಡಿತಾನೆ ಇರ್ತಾರೆ ಟೂರಿಸ್ಟ್ಗಳನ್ನ. ಅಂದರೆ ಟೂರಿಸ್ಟ್ ಗಾಡಿಗಳನ್ನೇ ಅಡ್ಡ ಹಾಕೋದು, ಲೋಕಲ್ ಗಾಡಿಗಳನ್ನ ಅಡ್ಡ ಹಾಕಲ್ಲ. ಸೊ ಎಲ್ಲ ಸರ್ಟಿಫಿಕೇಟ್ ಇಟ್ಕೊಂಡು ಬರಬೇಕು, ಎಲ್ಲ ಡಾಕ್ಯುಮೆಂಟ್ಸ್ ಅಂತ ಕೇಳಿಕೊಳ್ಳಬೇಕು. ಇದೊಂದು ಇನ್ಫಾರ್ಮೇಷನ್. ಹೆಂಗೆ ಆಕ್ಸಿಡೆಂಟ್ 3 ಆಕ್ಸಿಡೆಂಟ್ ಆಯಿತು ಇದುವರೆಗೂ ನೋಡಿರೋದಲ್ಲಿ. ಎಲ್ಲ ಜಜ್ಜಿ ಆಗಿದೆ. ಸೇಫ್ ಜರ್ನಿ. ಫೈನಲಿ ಗೋವಾ ರೀಚ್ ಆಗ್ತಾ ಇದ್ದೀವಿ. ಇನ್ನೂ ಒಂದು ಹಾಫ್ ಅನ್ ಅವರ್ ಇದೆ. ಆಗಿದೀಗ ನಾನು ನಂದು ಹಿಂಗ್ ಮಲಗಿ ಹಿಂಗ್ ಒದ್ದಾಡಿ ಹಂಗಾಗಿ, ಬಿಕಾಸ್ ತುಂಬಾ ಕರ್ವ್ಸ್ ಇದೆ, ಒಂಥರ ಆಗ್ತಿತ್ತು. ಕಣ್ಣು ಮುಚ್ಕೊಂಡು ಮಲ್ಕೊಂಡ್ಬಿಟ್ಟಿದ್ವಿ. ಅಲ್ಲಲ್ಲೇ ಸ್ಟಾಪ್ ಮಾಡಿದ್ರು ಪಾಪ, ಬಟ್ ಸ್ಟಿಲ್ ಆಗ್ತಾ ಇಲ್ಲ. ಸಖತ್ ಸುಸ್ತು, ಟಯರ್ಡ್ ಆಗೋಯ್ತು. ಡ್ರೈವ್ ಮಾಡಿದ್ದು ಅವರಿಬ್ರು, ಬಟ್ ನಮಗೆ ಫುಲ್ ಸುಸ್ತು. ಯಾಕಂದರೆ ಸಖತ್ತು ಕರ್ವ್ಸ್ ಅಂದರೆ ಕರ್ವ್ಸು, ಟ್ರಾಫಿಕ್ಕು, ಮತ್ತು ಬರೀ ದೊಡ್ಡ ದೊಡ್ಡ ಲಾರಿಗಳು, ಟೆಂಪೋಗಳೇ. ಬೋಟಾ? ಬೋಟು
ಆಮೇಲೆ ತುಂಬ ಪೊಲೀಸ್ ಚೆಕ್ ಜಾಸ್ತಿ ಇದೆ. ಹಿಂಗೂ ಇವಾಗ ಹೋಗ್ತಾ ಇದ್ದೀವಿ ನಾವು ಮಾಡಿರೋ ಅಪಾರ್ಟ್ಮೆಂಟ್ ಹತ್ರ. ಸೊ ಇನ್ನೊಂದು 15 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ಸೊ ಈ ಲೊಕೇಶನ್ ಬಂತು ಅಂದರೆ ಗೋವಾ ಬಂದ್ವಿ ಅಂತ ಅರ್ಥ. ಎಸ್, ಕಾಣಿಸ್ತಾ ಇದೆಯಾ ಬ್ರಿಡ್ಜು? ಆ ಕಡೆ ದೊಡ್ಡ ಬ್ರಿಡ್ಜ್ ಕಾಣಿಸ್ತಾ ಇದೆಯಾ? ಅಟಲ್ ಸೇತು, ಅದು ಅಟಲ್ ಬ್ರಿಡ್ಜ್ ಅಂತ ಮೈನ್ ಬ್ರಿಡ್ಜ್. ಅದರಲ್ಲೇ ಮೈನ್ ಹೋಗ್ಬೇಕಾಗಿರೋದು, ಅಲ್ಲೋದ ಮಜಾ. ದೂರದಿಂದ ನೋಡೋದು ಚೆನ್ನಾಗಿದೆ. ಅಲ್ಲಿ ರೈಟಿಗೆ ಜಾಯ್ನ್ ಆಗ್ಬಿಡಿ, ಆ ರೆಡ್ ಕಾರ್ ಹೋಯ್ತಲ್ಲ. ಲಾಸ್ಟ್ ಟೈಮ್ ನಾವು ಕೆಳಗಡೆ ಹೊರಟೋಗ್ಬಿಟ್ಟಿದ್ವಿ. ಹೌದಾ? ಹಿಂಗೆ ಬರ್ಬೇಕಾಗಿತ್ತು, ಮತ್ತೆ ಸುತ್ತಿ ಆಗಿತ್ತು ನೋಡಿ. ಕೆಳಗಡೆ ಫುಲ್ಲು ಸಮುದ್ರ, ಮೇಲೆ ಹೋಗ್ತಾ ಇದೀವಿ. ಆ ಕಡೆ ಸಮುದ್ರ, ಮಧ್ಯದಲ್ಲಿ ಬ್ರಿಡ್ಜು. ಹೇ ರೇವ್, ಗೋವಾದ ಗಲ್ಲಿಲಿ ಏನು ಹಿಂಗೆ ಓಡಾಡ್ತಾ ಇದೆಯಾ? ಸೊ ರೇವತಿ ಅವರು ವಿಡಿಯೋ ಮಾಡ್ತಾಯಿದ್ದಾರೆ. ನಾವು ರೀಚ್ ಆದ್ವಿ. ಇದು ನಾವಿರುವ ಅಪಾರ್ಟ್ಮೆಂಟ್. ನವೀನ್ ಅವ್ರು ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ನಾವು ಹೋಗ್ಬಿಟ್ಟು ಬಂದ್ವಿ, ಲಗೇಜೆಲ್ಲ ಸಾಗಿಸ್ಬಿಟ್ಟು ಈಗ ನೀಟಾಗಿ ವಿಡಿಯೋ ಮಾಡೋಣ ಅಂತ. ಇದು ಪ್ರಾಪರ್ಟಿ ನಾವಿರೋದು. ಇದು ಒಂಥರ ಅಪಾರ್ಟ್ಮೆಂಟ್ ಥರ, ಎಲ್ಲದರಲ್ಲೂ 2 BHK ಮನೆಗಳಿರುತ್ತೆ. ಪಾರ್ಕಿಂಗ್ ಎಲ್ಲ ಇದೆ. ಸೊ ಪಾರ್ಕಿಂಗ್ ಎಲ್ಲ ಆರಾಮಾಗಿ ನಿಲ್ಲಿಸ್ಬೋದು. ಸೊ ನಾವು ತೊಗೊಂಡಿರೋದು ಬಂದು ಫಸ್ಟ್ ಫ್ಲೋರು. ಸೊ ನೀಟಾಗಿ ಇವರು ಮಾತಾಡಿಕೊಂಡು, ಇವರು ಮತ್ತು ನವೀನ್ ಅವರಿಬ್ಬರು ಮಾತಾಡಿಕೊಂಡು ಸೆಲೆಕ್ಟ್ ಮಾಡಿರೋದು. ಸೊ ಮೆಟ್ಲು ಮುಖಾಂತರ ನಡಿಬೋದು, ಅಥವಾ ಫಸ್ಟ್ ಫ್ಲೋರ್ಗೂ ಮೆಟ್ಲು ಹತ್ತಕ್ಕಾಗಲ್ಲ ಅಂದರೆ ಲಿಫ್ಟ್ ಕೂಡ ಇದೆ. ಬಂದಿದ್ದ ತಕ್ಷಣ ಅಲ್ಲೊಂದಿದೆ ಮನೆ, ಇಲ್ಲೊಂದು ಮನೆ ಇದೆ, ಅಲ್ಲೊಂದು ಮನೆ ಇದೆ. ಒಂದೊಂದು ಫ್ಲೋರಲ್ಲಿ 3 ಮನೆ ಇದೆ. ಏನೋ ಸಾಗಾ ದೆ ಬ್ಯಾನಿಯನ್ ನಮ್ಮದು ಸಾಗಾ ದೆ ಬ್ಯಾನಿಯನ್ ಎಮ್. ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಒಂದು ಸ್ಟೂಲ್, ಇದು ಚಪ್ಪಲಿ ಸ್ಟ್ಯಾಂಡ್, ಇಲ್ಲಿ ಒಂದು ರೂಮು. ಎಂಟ್ರಿ ಆಗಿದ ತಕ್ಷಣ ಒಂದು ರೂಮು. ಸೊ ಆಲ್ರೆಡಿ ಲಗೇಜ್ ಎಲ್ಲ ಇಟ್ಬಿಟ್ಟಿದ್ದೀವಿ. ಸೊ ಎಂಟ್ರಿ ಆಗಿದ ತಕ್ಷಣ ಇಲ್ಲ, ರೂಮೊಳಗೆ ಎಂಟ್ರಿ ಆಗಿದ ತಕ್ಷಣ ವಾಶ್ರೂಮ್ ಇದೆ. ವಾಶ್ರೂಮ್, ಐರನ್ ಬೋರ್ಡ್, ಬೆಡ್, ದೊಡ್ಡದಾದ ವಾರ್ಡ್ರೂಮ್, ಕನ್ನಡಿ, AC ಇರುತ್ತೆ. ಮತ್ತು ಹಿಂಗೆ ಬಂದಾಗ ಇಲ್ಲಿ ಮತ್ತೆ ಸ್ಟೋರೇಜ್ ಯೂನಿಟ್ಟು. ಬಟ್ ಇದೆಲ್ಲ ನಮಗೆ ಯೂಸ್ ಇಲ್ಲ, ಲಾಕ್ ಮಾಡಿರ್ತಾರೆ. ಯಾಕಂದರೆ ಇದರಲ್ಲಿ ಇದೆಲ್ಲ UPSಗಳೆಲ್ಲ ಇಟ್ಟಿರ್ತಾರೆ. ಬಿರಿಯಾನಿ, ನಮ್ಮ ಬಿರಿಯಾನಿ ಕಿಚನಲ್ಲಿ ಫುಲ್ ಸೆಟಪ್. ವಾಷಿಂಗ್ ಮಿಷಿನ್ ಇದೆ, ಮೈಕ್ರೋವೇವ್ ಓವನ್ ಇದೆ, ಗ್ರಿಲ್ಲರ್ ಇದೆ, ಫ್ರಿಡ್ಜ್ ಇದೆ, ಎಲ್ಲ ಪಾತ್ರೆ ಸಾಮಾನುಗಳೆಲ್ಲ ಇದೆ. ನಾವೇ ಅಡುಗೆ ಮಾಡ್ಕೊಬೋದು. ಆಮೇಲೆ ವಾಟರ್ ಪ್ಯೂರಿಫೈಯರ್ ಕೂಡ ಇದೆ. ನಾವು ವಾಟರ್ ಕ್ಯಾನ್ ತಂದಿದ್ದೀವಿ, ನೀರು ಯಾವುದಕ್ಕೂ ಇರಲಿ ಅಂತ. ಬಟ್ ಇಲ್ಲೇ ವಾಟರ್ ಪ್ಯೂರಿಫೈಯರ್ ಇರೋದ್ರಿಂದ ಆ ನೀರು ಕುಡಿಬೋದು. ಬಟ್ ನಮ್ಮ ಮನೆಯವ್ರಿಗೆಲ್ಲ ಸ್ವಲ್ಪ OCD ಇರೋದ್ರಿಂದ ಅವ್ರು ಈ ಥರ ಪ್ಯೂರಿಫೈ ನೀರೆಲ್ಲ ಕುಡಿಯಲ್ಲ. ಯಾಕಂದ್ರೆ ಟ್ಯಾಂಕ್ ಕ್ಲೀನಾಗಿರುತ್ತಾ ಅಂತ ಅವ್ರಿಗೆ ಒಂಥರ ಮನಸ್ಥಿತಿ. ಅದಕ್ಕೋಸ್ಕರ ನಾವು 25 ಲೀಟ್ರ್ ಮೊನ್ನೆಯಿಂದ ಗಂಟಲು ಪೇನ್ ಅಂತ, ಅದಕ್ಕೋಸ್ಕರ. ಸೊ ಈಗ ನಾವು ನೀರು ತಂದುಬಿಟ್ಟಿದ್ದೀವಿ ಇಟ್ಕೊಂಡು. ಆಮೇಲೆ ನಮ್ಮ ಹೋಟ್ಲಿಂದ ಫುಲ್ಲು ಡೀಪ್ ಫ್ರೀಸ್ ಕಲ್ಲು ಮಾಡಿಸಿ ನಮ್ಮ 2 ಮಟನ್ ಬಿರಿಯಾನಿ, 2 ಚಿಕನ್ ಫ್ರೈ, 2 ಚಿಲ್ಲಿ ಚಿಕನ್ನ ಐಸ್ ಹಾಕಿಸಿ ತೊಗೊಂಡು ಬಂದಿದ್ವಿ. ಇದು ನನಗೆ ಮತ್ತು ನವೀನ್ಗೆ, ನಾವಿಬ್ಬರೇ ನಾನ್ ವೆಜಿಟೇರಿಯನ್ಸು, ಅವರಿಬ್ಬರು ವೆಜಿಟೇರಿಯನ್ಸು. ಇದನ್ನು ಮತ್ತೆ ಈಗ ಫ್ರೀಝರಲ್ಲಿ ಇಟ್ಬಿಟ್ಟು ರಾತ್ರಿ ಬಿಸಿ ಮಾಡ್ಕೊಂಡು ತಿಂತೀವಿ. ಆಮೇಲೆ ರೇಷನ್ ಕೂಡ ತಂದಿದ್ದೀವಿ ಅಡುಗೆ ಮಾಡ್ಕೊಳಕ್ಕೆ. ಅಕ್ಕಿ, ಕುಕ್ಕರ್ ಎಲ್ಲ ಇದರೊಳಗಿದೆ, ತರಕಾರಿಗಳು ಅದರಲ್ಲಿದೆ. ಇವರು ವೆಜಿಟೇರಿಯನ್ಸು ಏನು ಟೊಮೊಟೊ ಬಾತು, ಫ್ರೈಡ್ ರೈಸ್ ಮಾಡ್ಕೋತಾರಂತೆ. ಓ, ಫುಲ್ ಆಲ್ರೆಡಿ ಆನಲ್ಲೇ ಇದೆಯಾ ಇದು? ಐಸ್ ಕ್ಯೂಬ್ಸ್ ಇದೆಯಾ? ಬೇಡ ಬಿಡಿ, ನೋಡ್ಕೊಳ್ಳೋಣ. ಸೊ ಇದು ಲಿವಿಂಗ್ ಏರಿಯಾ. ನಾವು 2 BHK ಮನೆ ನಾವು ತೊಗೊಂಡಿರೋದಲ್ಲ. ಸೊ ಸೋಫಾ, ಟೀಪಾಯಿ, ಇಲ್ಲೊಂದು ದೊಡ್ಡ ಚೇರು, ಇಲ್ಲೊಂದು ದೊಡ್ಡ ಚೇರು, TV, ಡಿಶ್ ಕನೆಕ್ಷನ್ ಇದೆ. ಆಮೇಲೆ ಬಟ್ಟೆ ಒಣಗಾಕ ಜಾಗ ಕೂಡ ಇದೆ. ಇಲ್ಲಿ ಒಣಗಾಕೊಬೋದು.
ಬಾಲ್ಕನಿ. ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ಅಲ್ಲಿ, ಕಾಣಿಸ್ತಿದೆಯಾ ಸ್ವಿಮ್ಮಿಂಗ್ ಪೂಲು ಅಲ್ಲಿ ಬ್ಲೂ ಕಲರು, ಅದು ಆಚೆಯಿಂದ ಆ್ಯಕ್ಸಸ್ ಇದೆ ಸ್ವಿಮ್ಮಿಂಗ್ ಪೂಲ್ಗೆ. ಇದು ಸ್ನೇಹ ಅವರು. ಇದು ಇನ್ನೊಂದು ನಮ್ಮ ರೂಮು, ಬೆಡ್ಡು, ಕೂತ್ಕೊಳ್ಳೋಕೆ ಜಾಗ, ಅಲ್ಲೊಂದು ಜಾಗ, ಸೇಮ್ ವಾರ್ಡ್ರೂಮ್, ಸೇಮ್ ವಾಶ್ರೂಮ್, ಅದರಲ್ಲಿ ಎಲ್ಲ ಕೊಟ್ಬಿಟ್ಟಿರ್ತಾರೆ ವಾಶ್ರೂಮಲ್ಲಿ. ಅಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ಹ್ಯಾಂಡ್ ವಾಶು ಮತ್ತು ಶವರ್ ಜೆಲ್ಲು, ಆಮೇಲೆ ಶ್ಯಾಂಪು ಇವೆಲ್ಲ ಕೊಟ್ಟಿರ್ತಾರೆ. ಆಮೇಲೆ ಇದು ಟವಲ್ ಕೂಡ ಕೊಟ್ಟಿರ್ತಾರೆ. ಸೊ ಇದು ರೂಮ್ ಟೂರ್. ನಾವು 2 ದಿವಸ ಇದೇ ರೂಮಲ್ಲಿ ಇರ್ತೀವಿ. ಇಲ್ಲಿಂದನೇ ಹೋಗಿ ಬರೋದು ಮಾಡ್ತೀವಿ. ಇದು ನಾವು ಸ್ಟೇ ಮಾಡಿರೋ ರೂಮಿನ ಬಾಲ್ಕನಿ. ಸೊ ಇಲ್ಲಿಂದ ಎಲ್ಲ ಕಾಣಿಸುತ್ತೆ, ಗಿಡಗಳಿದೆ, ತೋಟ ಇದೆ, ಚೆನ್ನಾಗಿದೆ. ಸೊ ಇವತ್ತು ನಿನ್ನೆ ರಾತ್ರಿ 12 ಗಂಟೆಗೆ ಹೊರಡ್ತಿದ್ದು. ಸೊ ರೀಚ್ ಆಗಿದ್ದು ಬೆಳಗ್ಗೆ 11 ಗಂಟೆಗೆ. ಇವತ್ತಿನ ವ್ಲಾಗ್ನ ನಾನು ಹಾಕ್ತೀನಿ. ಸೊ ಇನ್ನ 2 ಡೇಸ್ ಇರ್ತೀವಲ್ವಾ. ಇವಾಗ ನಾವು ಮಲ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ 2 ಗಂಟೆಗೆ ಎದ್ಬಿಟ್ಟು ಬೀಚ್ ಹತ್ರ ಹೋಗಿ ಅವೆಲ್ಲ ಬರುತ್ತೆ. ಅದೆಲ್ಲ ಇನ್ನೊಂದು ವಿಡಿಯೋದಲ್ಲಿ ಬರುತ್ತೆ. ಸೊ ಇದು ಬಂದು ಜರ್ನಿ, ಒಂದು ಫಸ್ಟ್ ಡೇದು ಬ್ಲಾಗ್ ಅಷ್ಟೇ. ಸೊ ಸಮರೈಸ್ ಮಾಡಬೇಕು ಅಂದರೆ ನೀವು ಗೋವಾ ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ, ಇಲ್ಲಿ ಏನಾದರೂ 12 ಗಂಟೆಗೆ ಚೆಕ್ ಇನ್ ಆಗಬೇಕು, 2 ಗಂಟೆಗೆ ಚೆಕ್ ಇನ್ ಆಗಬೇಕು ಅಂದರೆ ನೀವು ಬೆಂಗಳೂರನ್ನ ಹಿಂದಿನ ದಿನ ರಾತ್ರಿ 12 ಗಂಟೆಗೆ ಬಿಡಬೇಕು. 12 ಗಂಟೆಗೆ ಬಿಟ್ಟರೆ ಇಲ್ಲಿ ಕರೆಕ್ಟಾಗಿ 11:30 12 ಗಂಟೆಗೆ ಬರ್ತೀರಾ. ಯಾಕೆ ಅಂದರೆ ಸೊ ರೋಡೆಲ್ಲ ಫುಲ್ಲು ಹಾಳಾಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ನೀವು ಬೇಗ ಹೊರಡಬೇಕಾಗತ್ತೆ. ಸೊ ನಾವು ಎಷ್ಟೇ ಫಾಸ್ಟಾಗಿ ಚಚ್ಕೊಂಡ್ಬಂದ್ರೂ ಹೈವೇನಲ್ಲಿ ಬೆಂಗಳೂರಿಂದ ಹುಬ್ಬಳ್ಳಿವರೆಗೂ ಸೂಪರಾಗಿದೆ ರೋಡು. ಎಷ್ಟೇ ಫಾಸ್ಟಾಗಿ ಬಂದ್ರೂ ಈ ಧಾರವಾಡಿಂದ ಬರೋದಕ್ಕೆ ಸಖತ್ 4 5 ಅವರ್ ಲೇಟ್ ಆಗೇ ಆಗುತ್ತೆ. ಒಂದು ಚೂರು ಚೆನ್ನಾಗಿಲ್ಲ ರೋಡು. ಸೊ ಎಲ್ಲಿವರೆಗೂ ಅಂದರೆ ನಾವು ಊಟ ಇದು ತಿಂಡಿ ತಿನ್ನಕ್ಕೆ ನಿಲ್ಸಿದ್ವಲ್ಲ, ಅದೊಂದು ಯಾವುದೋ ಕಾಂತಾರ ಹೋಟ್ಲ್ ಚೇಂಜ್ ಆಗಿದೆ RTO, ಅಲ್ಲಿವರೆಗೂ ರೋಡ್ ಚೆನ್ನಾಗಿಲ್ಲ. ಅದಾದ್ಮೇಲೆ ರೋಡ್ ಚೆನ್ನಾಗಿದೆ. ಯಾಕಂದರೆ ಆ ಕಡೆ ರೋಡು ರೆಡಿ ಆಗ್ತಾ ಇದೆ, ಫ್ಲೈಓವರ್ಗಳು ಅವು ಏನೋ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ರಿಪೇರಿ ಕೆಲಸ ನಡೀತಾ ಇರೋದ್ರಿಂದ ರೋಡ್ ಚೆನ್ನಾಗಿಲ್ಲ, ಬೇಗ ಹೊರಡಬೇಕು. ಅದೊಂದು ಟಿಪ್ಸು. ಮತ್ತು ಇನ್ನೊಂದು ಏನು ಅಂದರೆ ಡಾಕ್ಯುಮೆಂಟ್ಸ್ಗಳು ಎಲ್ಲ ರೆಡಿ ನಿಮ್ಮ ಹತ್ರ ಇರಬೇಕು, ಇಲ್ಲ ಫೈನ್ ಬೀಳುತ್ತೆ, 2,000 ಸಾವಿರ ಫೈನ್ ಹಾಕ್ತಾರೆ. ಇನ್ನೊಂದು ಸಮರೈಸ್ ಮಾಡಬೇಕಾಗಿತ್ತು. ಸೊ ಇದು ರೂಮ್ ಟೂರ್ ಹೇಗಿತ್ತು ಕಮೆಂಟ್ ಮಾಡಿ. ಇದು ಹೆಂಗೆ, ಎಷ್ಟು ರೂಪಾಯಿ ಏನು ಅನ್ನೋದೆಲ್ಲ ಡೀಟೇಲ್ಸ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾದ್ರೆ ಕೊಟ್ಟಿರ್ತೀವಿ. ಇಲ್ಲಾಂದರೆ ಈ ವಿಡಿಯೋಸ್ ಫುಲ್ ಸೀರೀಸ್ ನೋಡಿ ಗೋವಾದು. ಇಲ್ಲಿ ಏನೇನು ನಡೆಯುತ್ತೆ, ಈ ಸರ್ವಿಸ್ ಹೆಂಗಿದೆ ಅನ್ನೋದೆಲ್ಲ ಬರುತ್ತೆ. ಅದಾದಮೇಲೆ ಡಿಸೈಡ್ ಮಾಡಿ ಇಲ್ಲಿಗೆ ಬರಬೇಕೇನು ಅಂತ. ಅದನ್ನು ಕೂಡ ಲಾಸ್ಟ್ ವಿಡಿಯೋದಲ್ಲಿ ನಾವು ಕಂಕ್ಲೂಡ್ ಮಾಡ್ತೀವಿ. ಇಲ್ಲಿ ಬರೋದು ಬರ್ತಿದೆಯಾ, ಏನು ಇಲ್ಲಿ ಸ್ಟೇ ಆಗಲ್ಲ, ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ. ಅವ್ರಿಗೂ ಫುಲ್ ವಿಡಿಯೋ ನೋಡಿ ಅಂತ ಕೇಳ್ಕೊಂತ ವಿಡಿಯೋ ಮುಗಿಸೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.